ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಮಿಕ್ಕಿದಕ್ಕೆಲ್ಲರೂ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು? ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಾವು ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತಗೊಂಡಿದ್ದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತೆ ನಮ್ಮ ಪ್ರಧಾನಮಂತ್ರಿ ಅವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದ್ರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ ಮೂರು ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತೆ ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಕೂಡ ಎದ್ದು ಕಾಣ್ತದೆ ಇವತ್ತು. ಮತ್ತು ಮಾತು ಮುಂಚೆ ಎಲ್ಲರೂ ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ, ಆದರೆ ಇವರ ಸ್ನೇಹಿತರಿಂದ ನಮ್ಮ ರಾಷ್ಟ್ರಕ್ಕಾಗಲಿ ನಮ್ಮ ಜನರಿಗಾಗಲಿ ಯಾವುದೇ ಉಪಯೋಗ ಆಗಿಲ್ಲ. ಈಗ ಬೆಲೆ ಏರಿಕೆಯಿಂದ ಈಗಾಗಲೇ ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಗೀಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು. ಎಲ್ಲೋದ್ರಪ್ಪ ಇವರು? ಯುದ್ಧದಿಂದ ಅಂತ ಹೇಳ್ತಾರೆ. ಅವಾಗ ಗಲ್ಫ್ ವಾರ್ ಆಗಿಲ್ವಾ? ಇರಾನ್ ಇರಾಕ್ ಯುದ್ಧ ಆಗಿತ್ತು, ನಿಮ್ಮ ಗಲ್ಫ್ ಕಂಟ್ರೀಸ್ ಮೇಲೆ ಅಮೆರಿಕ ಪ್ರಹಾರ ಹಿಂದೆ ಮಾಡಿದಾಗ ನಮ್ಮ ಸರ್ಕಾರಗಳಿದ್ದಾಗ ಅವಾಗ ಇರ್ಲಿಲ್ವಾ? ಅವಾಗ ಇವೆಲ್ಲ ನೆಪಗಳು ಕೊಟ್ಟಾಗ ನೀವೇನಂತ ಇದ್ರಿ?